ನಮಸ್ಕಾರ. ನಮಸ್ಕಾರ. ಇವರೇ ನಮ್ ಚಿಕ್ಕಪ್ಪ, ಚಿಂತಾಮಣಿ ಚೂರ್ಣಾನಂದ ಅಂತ. ನನಗೆ ಅಪ್ಪ ಅಮ್ಮ ಎಲ್ಲ ಇವರೇ. ನಮಸ್ಕಾರ. ಚಂದ್ರು ನಿಮ್ ಬಗ್ಗೆ ಎಲ್ಲ ಹೇಳಿದಾನೆ, ತುಂಬಾ ಸಂತೋಷ. ವೀಳ್ಳೆ ಹುಡುಗಿ ಮದರ್ರು. ಓ, ನಿಮ್ ಹೆಂಡ್ತಿನ ಬೀಗ್ರೆ? ಶಿವ ಪಾರ್ವತಿ ಜೋಡಿ ನಿಮ್ಮಿಬ್ಬರದು. ಆದ್ರೂ ಹುಡುಗಿ ಮಾತ್ರ ನಿಮ್ ಹೋಲ್ಕೆನೆ. ಅಂಕಲ್ ಬೇಜಾರ್ ಮಾಡ್ಕೋಬೇಡಿ, ನಮ್ ಚಿಕ್ಕಪ್ಪನ್ಗೆ ಚೂರ್ ಕಿವಿ ಕೇಳ್ಸಲ್ಲ. ಚೂರ್ ಕೇಳಿಸಲ್ವಾ? ಒಂಚೂರು ಕೇಳಿಸಲ್ವಾ? ಕರೆಕ್ಟ್ ಅಂತ ಅವ್ರ. ಚೂರು ಕೇಳ್ಸಲ್ಲ. ಏನಪ್ಪ 30 ವರ್ಷದ ದಾಂಪತ್ಯ ನಮ್ದು. 3 ಸೆಕೆಂಡ್ ಮುರಿದಾಕ್ಬಿಟ್ರಲ್ಲ ನಿಮ್ ಚಿಕ್ಕಪ್ಪ. ಅಯ್ಯೋ ಸಾರಿ ಅಂಕಲ್, ಸಾರಿ. ಚಿಕ್ಕಪ್ಪ, ಹುಡುಗಿ ತಂದೆ ಇವ್ರಲ್ಲ, ಇವ್ರು. ಮೊದ್ಲೇ ಹೇಳ್ಬಾರ್ದಾ? ಆದ್ರೂ ಹುಡುಗಿ ನಿಮ್ ಹೋಲ್ಕೆ ಇಲ್ಲ ಬಿಡಿ, ತಾಯಿ ಹೋಲ್ಕೆ ಇದ್ದಾಳೆ ಅಂತ ಹೇಳ್ದೆ. ಅಪ್ಪ ಚಂದ್ರು, ನಿಮ್ ಚಿಕ್ಕಮ್ಮನ್ ಕರಿಯಪ್ಪ. ಅಂಕಲ್, ಅವ್ರಿಗೂ ಕಿವಿ ಸ್ವಲ್ಪ ಕಿವಿ ಕೇಳಿಸ್ತಿರೋ ಒಂದು ಹುಡುಗಿಗೆ ಲೈಫ್ ಕೊಡ್ಬೇಕು ಅಂತ ನಮ್ ಚಿಕ್ಕಮ್ಮನ್ನ 8.5 ವರ್ಷ ಲವ್ ಮಾಡಿ ಮದುವೆ ಆಗಿದ್ದಾರೆ ಅಂಕಲ್. ಲವ್ ಮಾಡಿ ಮದ್ವೆ ಆದ್ರ? ಹೌದು ಅಂಕಲ್. ಅದೇನೇನ್ ಮಾತಾಡ್ಕೊಂಡ್ರು? ಅದೇ ಅಂಕಲ್, ಅದೊಂದು ಇಂಟ್ರೆಸ್ಟಿಂಗ್ ಕತೆ. ಅದನ್ನ ನಮ್ ಚಿಕ್ಕಪ್ಪನ ಬಾಯಿಂದನೇ ಕೇಳ್ಬೇಕು. ನಿಮ್ ಲವಿನ್ ಕತೆ ಹೇಳ್ಬೇಕಂತೆ. ಲವ್ ಸ್ಟೋರಿ ಹೇಳ್ಬೇಕಂತೆ. ಅದೊಂದು ದೊಡ್ಡ ಕತೆ. 1980ರಲ್ಲಿ ಇಲ್ಲ, ಚಂದ್ರು ಏನ್ ಅಂಕಲ್ ಅದು ಮಗು. ಅವನ್ ಏನ್ ಕೇಳ್ತೀರಿ? ಏನನ್ನ ಕೇಳದಿದ್ರೆ ನನ್ ಕೇಳಿ. ಇದು ನನ್ನ ಸಿಂಪಲ್ ಆಗ ಒಂದು ಲವ್ ಸ್ಟೋರಿ. ಏನೋ ನನ್ನ ಲವ್ ಸ್ಟೋರಿ ಕೇಳಿದ್ಮೇಲೆ ಇವನ್ ಹೆಂಡತಿ ಎಲ್ಲಿ ಅಂತ ಯೋಚನೆ ಮಾಡ್ತಾ ಇದ್ರಾ? ಅವಳಿಗೆ ತುಂಬಾ ನಾಚಿಕೆ, ಅದ್ರಲ್ಲೂ ಗಂಡಿಸ್ರದ್ ಬಿಟ್ರಂತೂ ಮುಗ್ದೇ ಹೋಯ್ತು ಬಿಡಿ. ಅಂದಂಗೆ ಬೀಗ್ರ ಏನ್ ಮಾಡ್ಕೊಡಿದಿರಿ? ಪೊಲೀಸ್ ಕಮಿಷನರ್. ಏನೋ ಪೊಲೀಸ್ ಡಿಪಾರ್ಟ್ಮೆಂಟ್ ಸೆಕ್ಯೂರಿಟಿ ಗಾರ್ಡ? ಅಯ್ಯ ಪರವಾಗಿಲ್ಲ ಬಿಡಿ, ಅದಕ್ಕೆ ಯಾಕೆ ಬೇಜಾರ್ ಮಾಡ್ಕೋತಾ ಇದ್ದೀರಾ? ನೀವೇನ್ ಕೆಲಸ ಮಾಡೋದು ನಮ್ಗೇನು, ನಮಗೆ ಹುಡುಗಿ ಮುಖ್ಯ ಅಷ್ಟೇ. ಏಯ್, ಇನ್ನಾಗಲ್ಲ. ತಾಂಬೂಲ ತಟ್ಟೆ ಕೊಡು. ತಾಂಬೂಲ ಬದಲಾಯಿಸ್ಕೊಳೋಣ ಅಂತ ಇದ್ದೀರಾ? ಒಂದ್ ನಿಮಿಷ, ನನ್ನ ಹೆಂಡತಿನೂ ಕರೆದು ಬಿಡ್ತೀನಿ. ಈ ಮೊಬೈಲ್ ಬಂದ್ಮೇಲೆ ತುಂಬಾ ಅನುಕೂಲ ಆಗೋಯ್ತು. ಅಲ್ಲಾಡೋದಕ್ಕೆ ಇಟ್ಕೊಂಡಿರ್ತೀನಿ, ಅಂದ್ರೆ ವೈಬ್ರೇಷನ್. ಅವಳು ಮೊಬೈಲು ಸೊಂಟದಲ್ಲಿ ಇಟ್ಕೊಂಡಿರ್ತಾಳೆ, ನಾನು ಫೋನ್ ಮಾಡ್ತಿದ್ದಂಗೆ ಬಂದ್ಬಿಡ್ತಾಳೆ. ಅವಳು ಸಾರಿಯಾ? ನಮಸ್ಕಾರ ಮೇಡಮ್. ಇದೇನು ಹೊರಟೆ ಬಿಟ್ರಿ? ಊಟ ಮಾಡ್ಕೊಂಡೋಗಿ. ಇಷ್ಟೊತ್ತು ತಲೆ ತಿಂದ್ರೆ ಇನ್ನೂ ಹೊಟ್ಟೆ ತುಂಬಿಲ್ವಾ? ನಾನ್ ವೆಜ್ ಎಲ್ಲ ಇವತ್ತಿಲ್ಲ, ಓನ್ಲಿ ವೆಜಿಟೇರಿಯನ್. ಅದೆಲ್ಲ ಬೀಗ್ರೂಟ್ ದಿನ ಬನ್ನೂರು ಕುರಿಗೆ ಹೇಳಿದೀನಿ. ನಮ್ ಕಸ್ಟಮರ್ ಕುರಿ ಸಾಕಿದ್ದಾರೆ, ಅವ್ರಿಗೆಲ್ಲ ಚೂರ್ಣ ಮಾಡ್ಕೊಡ್ತೀನಿ ನಾನು. ಏನ್ ಹೊರಟೆ ಬಿಟ್ರು? ಬೀಗ್ರೆ, ಹೋಗೋವಾಗ ಹೋಗ್ ಬರ್ತೀವಿ ಅಂತ ಹೇಳೋಷ್ಟು ಸೌಜನ್ಯತೆ ಇಲ್ವಾ? ಏಯ್, ಗನ್ ತಗೊಂಡ್ ಬಾರೋ. ನಾನ್ ಜೈಲ್ಗೆ ಹೋದ್ರು ಪರವಾಗಿಲ್ಲ. ಇದು ಮರ್ಯಾದೆ. ಹೋಗ್ ಬರ್ತೀನಿ ಅಂತ ಹೇಳಿದ್ರಲ್ಲ, ಹೋಗ್ ಬನ್ನಿ. ಒಳ್ಳೇದ. ಕೈ ಮುಖ್ಯ.